ಈ ತರ ಅಕಸ್ಮಾತ್ ದೊಡ್ಡವ್ರಿಗಾದ್ರೆ ಊರಿನಲ್ಲಿ ಮದ್ದೀಡ್ ಹಾಕಿದ್ರು, ಅವಳನ್ನ ಸಾಯಿಸ್ಬಿಟ್ಟು ಒಂದು ಮರಕ್ಕೆ ನೇತಾಕ್ತಿದ್ರು. ಊಸರವಳ್ಳಿಯ ಬ್ಲಡ್ ನಿಂದ ಅದನ್ನ ತಯಾರು ಮಾಡಿ ಕೆಲವರಿಗೆ ಗೊತ್ತಿಲ್ಲದಂಗೆ ಅವ್ರಿಗೆ ಹಾಕೋರು ಅಂತ ಒಂದು ಅದರಲ್ಲಿ ಮೆನ್ಷನ್ ಮಾಡಿದ್ರು. ನಾನು ಚಿಕ್ಕವನಾಗಿದ್ದಾಗ ನಮ್ಮ ತಾಯಿ ತೊಡೆ ಮೇಲೆ ಕೂರಿಸ್ಕೊಂಡು ತಲೆಯಲ್ಲಿ ಏನುಗಳನ್ನ ನೋಡ್ತಾ ಹಿಂಗೆ ಚಿಟ್ಕೆ ಮಾಡಿಕೊಂಡು ಹಿಂಗೆ ಹೊಡ್ಕೊಂಡು ಬೇರೆಯವರು ಯಾರು ಬಂದರೆ ಮಾತನಾಡ್ತಾ ಇದ್ದರು. ಆಗ ದ್ಯಾವಮ್ಮ ಅಂತ ನಮ್ಮೂರವ್ರು ಬಂದು, ಲೇ ಸೌಭಾಗ್ಯ, ಊಟ ಕಿತ್ಕೊಂಡ್ರಲ್ಲೇ ಅವನು ಅಂತ ಹೇಳಿ ಮಾತಾಡ್ತಿದ್ರು. ನಾನು ನಮ್ಮ ಅಮ್ಮನಿಗೆ ಕೇಳ್ತಿದ್ದೆ, ಹಂಗಂದ್ರೆ ಏನು ಅಂತ. ಅಯ್ಯೋ ನಿನಗೆ ಗೊತ್ತಾಗಲ್ಲ, ಸುಮ್ಕಿರೋ, ಸ್ವಲ್ಪ ಸರಿಯಾಗಿ ಕೂತ್ಕೊಳ್ಳೋ, ತಲೆಯಲ್ಲಿ ಏನವೆ ಸಾಯಿಸ್ಬೇಕು ಅನ್ನೋದು. ಇಲ್ಲ ಅಮ್ಮ, ಅದೇನು ದ್ಯಾವಮ್ಮ ಹೇಳಿದ್ದು, ಹೊಟ್ಟೆ ಊಟ ಕಿತ್ಕೊಂಡ್ರು ಅಂತ. ಯಾರು ಕಿತ್ಕೋತಾರಮ್ಮ ಅಂತ. ಆಗ ಅಮ್ಮ ಹೇಳ್ತಿದ್ರು, ದೇವರು ಊಟ ಕೊಟ್ಟರೆ ಕೆಲವು ಮನುಷ್ಯರು ಊಟ ಕಿತ್ಕೋತಾರೆ ಕಣಪ್ಪ. ಹಂಗಂದ್ರೆ ಏನು ಅಂತ ಕೇಳಿದೆ. ಕೆಲವರಿಗೆ ಯಾರೋ ಊಟ ಮಾಡ್ದಂಗೆ ಹೊಟ್ಟೆಗೆ ಮದ್ದಾಕ್ತಾರೆ. ಅದು ಪ್ರತಿ ಊರಲ್ಲೂ ಒಬ್ಬೊಬ್ರು ಇರ್ತಾರೆ ಕಣಪ್ಪ. ಯಾರೋ ಊಟ ಮಾಡಿದರೆ ವಾಂತಿ ಆಗುತ್ತೆ, ಊಟ ಮಾಡೋಕ್ಕಾಗಲ್ಲ, ಹಶ್ವಾಗಲ್ಲ, ಊಟ ಸೇರಲ್ಲ, ಸೇರಿದ್ರು ವಾಂತಿನೇ ಆಗ್ತಾ ಇರತ್ತೆ. ಆಗ ಯಾರೋ ಇವರು ಊಟಕ್ಕೆ ಮದ್ದು ಹಾಕ್ಬಿಟ್ಟಿದ್ದಾರೆ ಅಂತ ಹೇಳಿ ಮದ್ದು ತೆಗಿಯರೇ ಇದ್ದಾರೆ. ಅದಕ್ಕೆ ಅಪ್ಪ ನಾನು ಹೇಳಿದ್ದು ನಟ, ಊಟ ಕಿತ್ಕೊಳ್ಳೋರೊಬ್ಬರಾದರೆ ಊಟ ಕೊಡೋರು ಇರ್ತಾರೆ. ಕೈ ಮಸ್ಕ್ ಹಾಕುವ ಅಂತಹ ಒಂದು ಗುಂಪಿದೆ, ಅದನ್ನು ನಂಬೋರು ಇರ್ತಾರೆ. ಕೈ ಮಸ್ಕ್ ತೆಗಿತೀನಿ ಅಂತ ಹೇಳುವಂಥ ಒಂದು ಗುಂಪಿದೆ, ಅದನ್ನು ಕೂಡ ನಂಬ್ತಾರೆ. ಅಂದರೆ ಮದ್ದು ಹಾಕೋರು ಇರ್ತಾರೆ, ಮದ್ದು ತೆಗಿಯೋರು ಇರ್ತಾರೆ ಅಂತ ಹೇಳಿ ಅಮ್ಮ ಹೇಳಿದರು. ಹಾಗಾದರೆ ಮದ್ದು ಅಂದ್ರೆ ಏನು? ಇವತ್ತಿನ ಕಥೆ ಹೊಟ್ಟೆ ಒಳಗೆ ಬೆಳೆಯುವ ಗಡ್ಡೆಯ ಸುತ್ತತ್ತೆ. ಹೌದು, ಈ ಗಡ್ಡೆಯನ್ನ ಕೂದಲಿನ ಉಂಡೆ ಅಂತಲೂ ಕರೀತಾರೆ. ಹೊಟ್ಟೆ ಒಳಗೆ ಈ ಗಡ್ಡೆ ಬೆಳೀತು ಅಂತ ಅಂದ್ರೆ ಸಾವು ಖಚಿತ ಅನ್ನುವ ನಂಬಿಕೆ ನಮ್ಮಲ್ಲಿ ಹಲವರಿಗೆ ಇದೆ. ವೀಕ್ ನಾರ್ಮಲ್ ಇದೆ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ರೂ ವೀಕ್ ಆಗ್ತಾರೆ ಅಂತಾರೆ. ಸೊ ಇದಕ್ಕೆ ಯಾವಾಗ ಈ ಕ್ಷಣದಲ್ಲಿ ಬರುವಂಥದ್ದು ನಿಮ್ಗೇನೋ ಆಗಿದೆ, ಏನೋ ಮಾಡಿಸಿದ್ದಾರೆ, ಯಾರೋ ತೊಂದರೆ ಕೊಟ್ಟಿದ್ದಾರೆ, ಎಲ್ಲೋ ಹೋಗಿದೆಯಾ, ಏನೋ ತಿಂದಿದ್ಯಾ, ನಿಮ್ಗೆ ಆಗದೆ ಇರೋರು, ಈ ಎಲ್ಲ ಅಂಶಗಳು ಬಂದ್ಬಿಡುತ್ತೆ. ಈಗಲೂ ನಮ್ಮಲ್ಲಿ ಹೆಚ್ಚು ಹೆದರುವ ವಿಚಾರ ಇದು. ನಮಗೆ ಆಗದವರು ಊಟದಲ್ಲಿ ವಿಷ ಹಾಕಿ ನಮ್ಮನ್ನು ಸಲೀಸಾಗಿ ಮುಗಿಸಲು ತಂತ್ರ ಹೂಡ್ತಾರೆ ಅಂತ ಸಾಕಷ್ಟು ಜನ ನಂಬಿರ್ತಾರೆ. ಹಾಗೆಯೇ ಊಟದಲ್ಲಿ ಏನನ್ನು ಬೆರೆಸಿದರೆ ಈ ಗಡ್ಡೆ ಹುಟ್ಟಲು ಆರಂಭವಾಗುತ್ತದೆ ಅಂತ ಕೂಡ ನಂಬುತ್ತಾರೆ. ಹೌದು, ಇದನ್ನ ಮಾಟ ಮಂತ್ರದ ಲಿಸ್ಟಲ್ಲಿ ನೀವು ಕೂಡ ನೋಡಿರ್ತೀರ. ತಮಗಾಗದವರು ನರಳಿ ಸಾಯಲಿ ಎಂದು ಊಟದಲ್ಲಿ ಮಾಟ ಮಾಡಿಸಲಾಗಿರುತ್ತದೆ. ಆ ಶಕ್ತಿ ಊಟದ ಮೂಲಕ ಹೊಟ್ಟೆಯೊಳಗೆ ಹೊಕ್ಕರೆ ಸಾಕು, ಕೆಲಸ ಫಿನಿಶ್. ಆ ವ್ಯಕ್ತಿ ದಿನಗಳು ಉರುಳಿದಂತೆ ಬಲಹೀನನಾಗುತ್ತಾನೆ, ಅನಾರೋಗ್ಯಕ್ಕೆ ತುತ್ತಾಗಿ ನರಳುವಂತಾಗುತ್ತದೆ. ಮದ್ದಿಡ್ ಮಾಡೋರಿದ್ದಾರೋ ಹಾಗೆ ತೆಗಿಯೋರು ಕೂಡ ಇದ್ದಾರೆ. ಸೊ ಇದೇನಾಗುತ್ತೆ, ಒಂಥರ ನಾವು ದೇವರು ನಂಬ್ತೀವಿ, ಅದು ಎರಡು ಆಪೋಸಿಟ್ ಪೋಲ್ಸು. ಇಲ್ಲಿಗ ಮದ್ದಿಡ್ ಮಾಡೋರಿದ್ದಾರೆ, ತೆಗಿಯೋರು ಇದ್ದಾರೆ. ಸೊ ತೆಗಿಯೋರ ಹತ್ರ ಹೋಗ್ತಾರೆ. ವೈದ್ಯ ಲೋಕದಲ್ಲೂ ಈ ಮಾಯಾಗಡ್ಡೆಗೆ ಚಿಕಿತ್ಸೆ ಇಲ್ಲ ಎಂದು ನಂಬುವ ಜನ ಮಾಟ ತೆಗೆಯುವವರನ್ನ ಹುಡುಕಿ ಅವರುಗಳ ಸಹಕಾರದಿಂದ ಈ ಗಡ್ಡೆ ಸಮಸ್ಯೆಗೆ ಮುಕ್ತಿ ಪಡೆಯಲು ಯತ್ನಿಸುತ್ತಾರೆ. ಹಳ್ಳಿಲಿ ಮೊದಲು ಯಾರಿಗೆ ಮದ್ದು ಹಾಕಿದ್ದಾರೆ ಅವರು ಹೋಗಿ ಯಾರು ಮದ್ದು ತೆಗಿತಾರೆ ನೋಡಿ, ಆ ಮದ್ದು ತೆಗಿಯೋರ ಹತ್ರ ಹೋಗೋರು. ಸಾಕಷ್ಟು ಅದೇನೋ ಎಲೆ ಔಷಧಿ ಕೊಟ್ಟು ನೀರು ಕೊಟ್ಟು ಕುಡಿಸೋರು. ಕಣ್ಣು ಮುಚ್ಕೊಂಡು ಸಿಕ್ಕಾಬಟ್ಟೆ ವಾಂತಿ ಮಾಡ್ತಿದ್ರು. ಅದೇನೋ ಒಂಚೂರು ಬಿದ್ದಂಗಾಗಿ ಅದರಲ್ಲಿ ಕೂದಲಿದೆ ಅಂತಂತಿದ್ದಂಗೆ ಬಿದ್ದೋಯ್ತು ನೋಡಿ ಅಂತ ಹೇಳಿ ಅಂದ್ಬಿಡ್ತಿದ್ರು. ಅವತ್ತಿಂದ ಅವರು ಊಟ ಮಾಡ್ತಿದ್ರು. ಈಗಲೂ ಕೂಡ ಅನೇಕ ಕಡೆ, ಅದು ಪ್ರತಿಷ್ಠಿತ ಕರ್ನಾಟಕ ರಾಜ್ಯದ ಏಕೈಕ ಬಹುದೊಡ್ಡ ನಗರ, ಆ ನಗರ ಬೆಂಗಳೂರಿನಲ್ಲಿ, ಅದರಲ್ಲೂ ಶಿವಾಜಿನಗರದಲ್ಲಿ ಇವತ್ತೂ ಕೂಡ ಮದ್ದು ಕೊಡೋರಿದ್ದಾರೆ.
ಅಂದರೆ ಮದ್ದು ತೆಗೆಯೋರಿದ್ದಾರೆ. ಇನ್ನು ಬಾಗಲಕೋಟೆ ಕಡೆ ಹೋದರೆ, ಉತ್ತರ ಕರ್ನಾಟಕಕ್ಕೆ ಹೋದರೆ ಮದ್ದು ತೆಗೆಯೋರಿದ್ದಾರೆ. ಆ ಮದ್ದು ತೆಗೆಯೋದ್ರಿಂದನೇ ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಡಿದ್ದಾರೆ. ಹಾಗಾದರೆ ನಿಜವಾಗ್ಲೂ ಮದ್ದು ತೆಗಿತಾರ? ಜನ ಅವನನ್ನು ಕಣ್ಣು ಮುಚ್ಚಿ ನಂಬುತ್ತಾರೆ. ಎಲ್ಲೂ ಪರಿಹಾರ ಸಿಗುವುದಿಲ್ಲ, ಅವನ ಬಳಿಯಷ್ಟೇ ಪರಿಹಾರ ಸಿಗುವುದು ಎಂದು ಜನ ನಂಬಿಬಿಡುತ್ತಾರೆ. ಅವ್ರೇನ್ ಮಾಡ್ತಾರೆ, ವಾಂತಿ ಆಗ್ಲಿಕ್ಕೆ ಕೆಲವೊಂದು ದತೂರ ಅಂತ ಇದೆ, ಅದು ನಾರು ಬೇರುಗಳೆಲ್ಲ ಇರುತ್ತೆ, ಕೆಲವು ತುಂಬಾ ಕಹಿ ಇರುವಂತ ಔಷಧಿಗಳಿರುತ್ತೆ, ಕಹಿ ಇರುವಂತ ಸಸ್ಯಗಳಿರುತ್ತೆ. ಅದ್ ಕೊಟ್ಟ ತಕ್ಷಣ ಯಾರೇ ಆಗ್ಲಿ ವಾಂತಿ ಮಾಡ್ತಾರೆ. ವಾಂತಿ ಮಾಡಿದಾಗ ಅದನ್ನ ಒಂದು ಬೋಗುಣಿಲಿ ಇಟ್ಕೊಳ್ತಾರೆ. ಆ ಬೋಗುಣಿನಲ್ಲಿ ಕಡ್ಡಿ ಹೀಗೆ ಆಡಿಸ್ತಾ ಇರುವಾಗ, ನೋಡಿ ಬಂದಿದೆ ನಿನ್ನ ಹತ್ರ, ಕೂದಲು ಬೆಳ್ಕೊಂಡಿತ್ತು, ಉಪ್ಪಿಟ್ಟು ತಿಂದಿದೆ, ಯಾರ ಹತ್ರನೋ ಉಪ್ಪಿಟ್ಟು ತಿಂದಿದೆ, ಯಾರ ಹತ್ರನೋ ಇಡ್ಲಿ ತಿಂದಿದೆ, ಅಲ್ಲಿ ಹಾಕಿದ್ದಾರೆ ಅಂತ ಹೇಳಿದ ತಕ್ಷಣ ಅವನ ಮಾನಸಿಕವಾಗಿ ರಿಲೀಫ್ ಆಗುತ್ತೆ. ಹೊಟ್ಟೆಯೊಳಗಿನ ಕೂದಲನ್ನು ಕ್ಷಣ ಮಾತ್ರದಲ್ಲೇ ತೆಗೆದುಕೊಡ್ತಾರೆ. ಅಲ್ಲಿ ಇರುವ ಜನರಿಗೂ ಸಮಾಧಾನವಾಗುತ್ತೆ. ನೋಡಿ, ಅಲ್ಲಿ ಏನಾಗುತ್ತೆ, ನಮಗೆ ವಾಂತಿ ಆಗ್ತಾ ಇರುತ್ತೆ, ಊಟ ಸೇರಲ್ಲ. ಆಗ ನಮ್ಮ ಮನಸ್ಸಿಗೆ ಬಂದ್ಬಿಡುತ್ತೆ, ಯಾರೋ ನಮ್ಮ ಊಟ ಕಿತ್ಕೊಂಡ್ಬಿಟ್ಟಿದ್ದಾರೆ, ಊಟದಲ್ಲಿ ಏನೋ ಹಾಕ್ಕೊಟ್ಬಿಟ್ಟಿದ್ದಾರೆ. ಸರಿ, ಆಗ ನಾವೇನು ಮಾಡ್ತೀವಿ, ಮದ್ದು ಯಾರು ಅಂದರೆ ತೆಗಿತಾರೆ ಅಂತ ಹುಡಿಕೊಂಡು ಹೋಗ್ತೀವಿ. ಆಗ ಅಲ್ಲಿ ಹೋದಾಗ ಅವ್ರು ಒಂದು ಬಕೆಟ್ ಮುಂದಿಡ್ತಾರೆ, ಸಾಕಷ್ಟು ನೀರು ಅಥವಾ ಅದರೊಳಗಡೆ ಏನೋ ಹಾಕಿ ಕೊಡ್ತಾರೆ. ಕಣ್ಣು ಮುಚ್ಕೊಂಡು ಸಾಕಷ್ಟು ಹಿಂಗೆ ಅನ್ಕಂಡು ವಾಂತಿ ಮಾಡ್ಕೊಳ್ತಲೇ ಇರ್ತೀವಿ. ಆ ವಾಂತಿ ಮಾಡುವಾಗ ಕಣ್ಣಲ್ಲಿ ನೀರು ಬರುತ್ತೆ, ಕಣ್ಣು ಮುಚ್ಕೋತೀವಿ. ಅವೆಲ್ಲ ಆದಮೇಲೆ ಅವರು ಇನ್ನೇನು ಸುಸ್ತಾಯ್ತು ಅಂತಾಗ ಅಲ್ಲಿ ಹೇಳ್ತಾರೆ, ನೋಡಿ ಅಲ್ಲಿ ಬಿದ್ದಿದೆ ಅಂತ. ಆಗ ನಮಗೆ ಸಮಾಧಾನ ಆಗುತ್ತೆ. ಆದರೆ ನಿಜವಾಗ್ಲೂ ಈ ವೈಜ್ಞಾನಿಕ ಯುಗದಲ್ಲಿ ಕೈ ಮಸ್ಕ್ ಆಗುತ್ತಾ, ಮದ್ದಿಡೋಕ್ಕಾಗತ್ತಾ? ಈ ಮದ್ದೀಡು ಮತ್ತು ಕೈ ಮಸ್ಕಿನಿಂದನೇ ಲಕ್ಷಾಂತರ ರೂಪಾಯಿ ದುಡ್ಡು ಮಾಡ್ಕೊಳ್ಳೋರು ಇದ್ದಾರೆ. ಅದನ್ನು ನಂಬಿ ಮೋಸ ಹೋಗಿ ಪ್ರಾಣವನ್ನು ಕಳ್ಕೊಂಡಿರೋರಿದ್ದಾರೆ. ನನ್ನ ಪ್ರಕಾರ ಇದೊಂದು ಮನೋಕಾಯಿಲೆ. ಯಾರೂ ಮದ್ದು ಹಾಕಲ್ಲ, ಯಾರೂ ಮದ್ದು ತೆಗಿಯೋಕ್ಕಾಗಲ್ಲ. ಏನಾಗುತ್ತೆ, ನಾವು ಒಂದೊಂದು ಕಡೆ ಹೋದಾಗ ನೀರು ನಮ್ಮ ದೇಹಕ್ಕೆ ಇಡಿಸಲ್ಲ, ಅಲ್ಲಿನ ಆಹಾರ ನಮಗೆ ಇಡಿಸಲ್ಲ. ಆಮೇಲೆ ಕೊಳಕು ಕಡೆ ಇದ್ದಾಗ ಒಂದೊಂದು ಸರಿ ಊಟ ಮಾಡಬೇಕಾಗತ್ತೆ, ಆಗ ನಮಗೆ ಫುಡ್ ಪಾಯ್ಸನ್ ಆಗುತ್ತೆ. ಆಗ ಊಟ ಸೇರಲ್ಲ, ಹಸಿವಾಗಲ್ಲ, ಜೀರ್ಣಶಕ್ತಿ ಆಗಲ್ಲ. ಆಗ ನಮಗೆ ಮನಸ್ಸು ಒಂದು ದುರ್ಬಲ ಆಗಿದ್ದಾಗ ಖಂಡಿತ ನನಗೆ ಊಟ ಸೇರ್ತಾ ಇಲ್ಲ, ಯಾರೋ ಹಾಕಿದ್ದಾರೆ. ತಕ್ಷಣ ನಾವು ಅಲ್ಲಿ ಹೋಗ್ಬಿಡ್ತೀವಿ. ಹೋಗಿ ಅವರು ಸಾಕಷ್ಟು ನೀರು ಮತ್ತು ಉಪ್ಪು ಹಾಕಿ ಕೊಟ್ಬಿಡ್ತಾರೆ. ಆಗ ಕುಡಿತಾ ವಾಂತಿ ಆಗುತ್ತೆ. ನೀವು ನೋಡಬೇಕು, ಕಣ್ಣು ಮುಚ್ಕೊಂಡು ಹಿಂಗೆಲ್ಲ ವಾಂತಿ ಆದಕ್ಕೆ ಅವರು ಇಲ್ಲೇ ಇರ್ತಾರೆ, ನೋಡಿ ಅದರೊಳಗಡೆ ಬಿತ್ತು ಅಂತ ಹೇಳಿ ಒಂದು ಕಸ್ತೂರಿ ಮೃಗದ ಬೀಜದ ಥರದ ಇದಂಥದ್ದನ್ನ ಅದರೊಳಗಡೆ ಹಾಕ್ತಿದ್ದಂಗೆ ಅದು ನೀರೊಳಗಡೆ ಬಿದ್ದೆಟ್ಟಿ ಹಿಂಗಿ ಬಿಡುತ್ತೆ. ಅದು ಕೂದಲು ಥರನೇ ಕಾಣಿಸುತ್ತೆ. ಆಗ ಇದು ಮದ್ದು ತೆಗೆದಿದ್ದೀನಿ ಅಂತ ಹೇಳ್ತಾರೆ. ಖಂಡಿತ ಇಲ್ಲ, ನಮ್ಮ ಭ್ರಾಂತಿ ಅದು. ನಮಗೆ ಸುಸ್ತಾಗಿದ್ದು, ವಾಂತಿಯಾಗಿದ್ದು, ಅದರೊಳಗಡೆ ಬಿದ್ದಾಗ ತೆಗೆದುಬಿಟ್ಟಿದ್ದಾರೆ ಅಂತ ಹೇಳಿ ನಾವು ಮನಸ್ಸು ಹರ್ಷ ಮಾಡ್ಕೊತೀವಿ. ಹಾಗೆ ಪ್ರತಿ ತಿಂಗಳು ಹೋಗಿ ತೆಗೆಸ್ಕೊಳ್ಳೋರೇ ಇದ್ದಾರೆ. ನಾನು ಇದನ್ನೊಂದು ಹಿಸ್ಟ್ರಿಯಾಗಿ ಬರೆದಿದ್ದೀನಿ. ಈಗಲೂ ಕೂಡ ಹೇಳ್ತೀನಿ, ಮದ್ಯಾರು ಹಾಕೋಕ್ಕೂ ಆಗಲ್ಲ, ಮದ್ಯಾರು ತೆಗಿಯೋಕ್ಕೂ ಆಗಲ್ಲ. ಇದೊಂದು ನಮ್ಮ ಮನೋಕಾಯಿಲೆ, ಮನಸ್ಸಿಗೆ ಸಂಬಂಧಪಟ್ಟದ್ದು ಅಂತ ನಿರ್ದಾಕ್ಷಿಣ್ಯವಾಗಿ ಧೈರ್ಯದಿಂದ ಹೇಳಬಲ್ಲೆ. ಆತ್ಮೀಯರೇ, ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು. ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ 12ರಿಂದ ಸಂಜೆ 6ರ ತನಕ ಕ್ಲಿನಿಕ್ ತೆರೆದಿರುತ್ತದೆ. ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್, ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು. ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ. ಹೆದರಬೇಡಿ, ನಿಮ್ಮ ಜೊತೆ ನಾವಿದ್ದೇವೆ.